ನಿಜ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಯಾರಿಗೂ ನಾವು ಸಿನಿಮಾಗೆ ಬರೋದು ಇಷ್ಟ ಇರಲಿಲ್ಲ. ಓಕೆ. ನನ್ನ ತಮ್ಮನಿಗೆ ಓಕೆ, ಅವ್ನು ಚಿಕ್ಕ ವಯಸ್ಸಿಂದನೂ ಆ್ಯಕ್ಟ್ ಮಾಡಿ ನಮ್ದೆಲ್ಲ ಪ್ರೊಡಕ್ಷನ್ಸಲ್ಲೂ ಅವನು ಆ್ಯಕ್ಟ್ ಮಾಡ್ತಿದ್ದ. ಅನುರಾಧ ಆಗಿರಲಿ ಅದರಲ್ಲೆಲ್ಲ ಮೇಜರ್ ಕ್ಯಾರೆಕ್ಟರ್ಸ್ ಮಾಡಿದ್ದಾನೆ. ಅನ್ನಪೂರ್ಣ, ಅನುರಾಧ, ಒಂದು 4-5 ಪಿಕ್ಚರ್ಸ್ ನಮ್ಮದೇ ಒಂದು 7-8ರಲ್ಲೂ ಒಂದು 5-6ರಲ್ಲಂತೂ ಅವ್ನು ಆ್ಯಕ್ಟ್ ಮಾಡಿದ್ದಾನೆ. ಬಟ್ ನನ್ನ ಸಿನಿಮಾ ಅಲ್ಲಿ ತರೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಓದು ಅಂಥೇಳಿ ಓದಿನ ಕಡೆ ಗಮನ ಕೊಟ್ಟು ನಂದೆಲ್ಲ ಇದು ಮುಗಿಸ್ಕೊಂಡೆ. ಮುಗಿಸ್ಕೊಂಡು ಒಂದು 2 ವರ್ಷ ಮುಂಬೈನಲ್ಲಿ ಕೆಲಸ ಕೂಡ ಮಾಡಿದೆ ನಾನು, ಈ ಕಂಪ್ಯೂಟರ್ ಇದರಲ್ಲಿ. ಓಕೆ. ಆವಾಗ ಇನ್ನೂ ಅದು ಇನ್ಫ್ಯಾಂಟ್ ಸ್ಟೇಜಸ್ ಕಂಪ್ಯೂಟ್ರು, ಈ ಫ್ಲಾಪಿ ಡಿಸ್ಕೆಟ್ಸು, ಆಮೇಲೆ ತುಂಬ ಇನ್ನೂ ಪರ್ಸ್ನಲ್ ಕಂಪ್ಯೂಟರ್ ರೇಂಜ್ ಎಲ್ಲ ಆವಾಗ ಇನ್ನೂ ಇಂಟ್ರಡಕ್ಷನ್ ರೇಂಜಲ್ಲಿತ್ತು. ನಾನು ಸಾಫ್ಟ್ವೇರ್ ಕಡೆ ಇರಲಿಲ್ಲ, ಹಾರ್ಡ್ವೇರಲ್ಲಿದ್ದೆ. ಸೊ ಮಾರ್ಕೆಟಿಂಗಲ್ಲಿ, ಹಾಗಾಗಿ ಅದು ಮಾಡ್ತಿದ್ದೆ. ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿ ಒಳಗಡೆ ಅದು ಆ ಕಲೆನೋ ಅಂತದ್ದು ಬೆಳಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಸರಿಯಾಗಿ ನನಗೇನಾಯ್ತಂದ್ರೆ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿದ್ರಿಂದ ನಂಗೆ ರಿಲೇಟ್ ಮಾಡೋಕೆ ಈಸಿ ಆಯಿತು ಈ ಮೀಡಿಯಾ ಜೊತೆಲಿ. ನಾನು ಫೀಚರ್ ಫಿಲ್ಮ್ಸ್ದು ಆಮೇಲೆ ಯಾವಾಗ ನಾನು ಆಲ್ಮೋಸ್ಟ್ ಇದರಲ್ಲಿ ಇನ್ವಾಲ್ವ್ ಆದ ನಂತರ ಎಕ್ಸಾಕ್ಟ್ಲಿ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ನಾನು ಮೂವಿ ಎಲ್ಲ ಆಪ್ರೇಟ್ ಮಾಡೋದು. ಆಮೇಲೆ ಸ್ಟೀನ್ ಬೆಕ್ ತನಕನೂ ನಾನು ನೋಡಿದ್ದೀನಿ. ಆಮೇಲೆ ಈವನ್ ಅದರ ಬೇರೆ ಪ್ರಾಸೆಸ್ ಎಲ್ಲ ಗೊತ್ತಿತ್ತು. ಬಟ್ ಫಿಸಿಕಲಿ ಇನ್ವಾಲ್ವ್ ಆಗೋಕ್ಕೆ ನಂಗೆ ಸ್ಕೋಪ್ ಸಿಕ್ಕಿದ್ದೆ ಆಮೇಲೆ. ಬಟ್ ಅದಕ್ಕೂ ಮುಂಚೆ ಎಲೆಕ್ಟ್ರಾನಿಕ್ ಮೀಡಿಯಲ್ಲೇ ನಾನು ಬೆಳೆದು ಬಂದಿದ್ದು. ಸೊ ಅವಾಗ ಇನ್ನೂ ವೀಕ್ಲಿ ಒಂದೊಂದು ಎಪಿಸೋಡ್ ಬರೋದು, 13 ಎಪಿಸೋಡ್ ಒಂದು ಕತೆ. ಸೊ ಆ ಥರನೇ ನಾವು ಜಾಸ್ತಿ ಮಾಡಿದ್ದು. ನನಗೆ ಐ ಥಿಂಕ್ 93-94 ಅನಿಸುತ್ತೆ. ಆ ಟೈಮಲ್ಲಿ ಸ್ಯಾಟಲೈಟ್ ಟೆಲಿವಿಷನ್ನು ಫ್ರೆಶ್ ಆಗಿ ಹೊಸದಾಗಿ ಬಂದಿತ್ತು ಇಂಡಿಯಾಗೆ. 93ನೋ ಆ ಟೈಮಲ್ಲಿ ಸ್ಟಾರ್ದು ಯಾವುದೋ ಕ್ರಿಕೆಟ್ ಮ್ಯಾಚ್ ವರ್ಲ್ಡ್ ಕಪ್ ಏನೋ ಇದ್ದಾಗ ಸ್ಟಾರ್ನವ್ರು 4 ಚಾನಲ್ ಕೊಡ್ತಿದ್ರಲ್ಲ, ಕೇಬಲ್ ಟಿ ವಿ. ಅದನ್ನು ನೋಡ್ತಾ ಕೂತ್ಕೊಂಡಾಗ ಅದರಲ್ಲಿ 2 ಸೀರಿಯಲ್ ಬರೋದು, ದ ಬೋಲ್ಡ್ ಆ್ಯಂಡ್ ದಿ ಬ್ಯೂಟಿಫುಲ್ ಅಂತ ಒಂದು, ಇನ್ನೊಂದು ಯಾವುದೋ ಒಂದು, ಅದು ಡೈಲಿ ಸೋಪ್. ಅದು ಓಕೆ. ಅದನ್ನು ನೋಡ್ಬಿಟ್ಟು ನಾವು ಯಾಕೆ ಹಿಂಗೆ ಮಾಡಬಾರ್ದು ಅನ್ನೋದು ನನಗೆ ಕಾನ್ಸೆಪ್ಟ್ ಅಲ್ಲಿಂದ ಶುರು ಆಯಿತು. ಮನೆಯಲ್ಲಿ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದೆ. 94 ಅನಿಸುತ್ತೆ. ಸ್ಕ್ರಿಪ್ಟ್ ಮಾಡಿ ಕೊಟ್ಟೆ ದೂರದರ್ಶನ್ಗೆ. ಆವಾಗ ಇನ್ನೂ ಶಾಂತಿ ಕೂಡ ಬಂದಿರಲಿಲ್ಲ ಹಿಂದಿಲ್ಲಿ, ಆಲ್ ಓವರ್ ಇಂಡಿಯಲ್ಲಿ ಎಲ್ಲೂ ಆ ಸ್ಕ್ರಿಪ್ಟ್ ಬಂದಿರಲಿಲ್ಲ. ದೂರದರ್ಶನಲ್ಲಿ ಅಪ್ರೂವಲ್ಗೆ ಟೈಮ್ ಸ್ಲಾಟ್ 5 ಸ್ಲಾಟ್ ನಿನಗೆ ಕೊಟ್ಬಿಟ್ರು, ನಾವು ಬೇರೆಯವ್ರಿಗೆ ಏನು ಮಾಡೋದು. ಕೊನೆಯಲ್ಲಿ ಇಲ್ಲ ಸರ್, ಇದು ಹೊಸ ಕಾನ್ಸೆಪ್ಟು, ಇಂಥದ್ದೆಲ್ಲ ಇದರ ಸ್ಟಾರಲ್ಲಿ ಬರ್ತಾ ಇದೆ ಇಂಟರ್ನ್ಯಾಷನಲಲ್ಲಿ, ಅವ್ರು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಿಂಗೆ ಮಾರ್ಕೆಟ್ ಮಾಡೋಕ್ಕೂ ಆಗಬೇಕಲ್ಲ ಆ ಥರದ್ದು, ಹಂಗೆ ಹೆಂಗೆ ಅಂತೇಳಿ ತುಂಬ ಅದು ಎಳೆದು ಆಲ್ಮೋಸ್ಟ್ ಅದು ಬರೋ ಹೊತ್ತಿಗೆ ಅಷ್ಟರಲ್ಲಿ ಏನಾಯಿತು, ನಮ್ಮ ಜೊತೆಯಲ್ಲಿ ಇವರಿದ್ರು ತಮಿಳ್ನಲ್ಲಿ, ಹನ್ಸಾ ವಿಷನ್ ಅಂತ, ಅವರೇ ನಮಗೆ ಮಾರ್ಕೆಟಿಂಗಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರ ಜೊತೆಲಿ ಸೇರ್ಕೊಂಡು ನಾನು 2 ಸೀರಿಯಲ್ಲು ಹಿಂದಿಲಿ ಲಾಂಚ್ ಮಾಡಿದ್ವಿ. ಅದು ಏರ್ ಮಾಡೋಕ್ಕೆ ಆಗಿಲ್ಲ, ಬಟ್ ತುಂಬ ದೊಡ್ಡ ಲೆವೆಲಲ್ಲಿ. ಅರುಣ್ ಗೋವಿಲ್ ಬಂದು ಅವರು ಬ್ರಹ್ಮ ವಿಷ್ಣು ಮಹೇಶ್ವರನ್ 3 ಕ್ಯಾರೆಕ್ಟರ್ ಮಾಡಿದ್ರು. ಮೈಥಾಲಜಿ, ಗಣೇಶ್ ಮಹಿಮಾ ವಿತ್ ಇವರು ಸುಧೀರ್ ದಳ್ವಿ ಅಂಥೇಳಿ ಅವರೆಲ್ಲ ಆ್ಯಕ್ಟ್ ಮಾಡಿದರು. ಆಮೇಲೆ ರವೀಂದ್ರ ಜೈನ್ ಮ್ಯೂಸಿಕ್ ಮಾಡಿದ್ರು. ಅದಕ್ಕೆ ತುಂಬ ದೊಡ್ಡದಾಗಿ ಮಾಡಿದ್ವಿ. ಅದು ಆ ಕಾಲಕ್ಕೆ ಒಂದು 5-6 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಆ ಟೈಮಲ್ಲಿ. ಒಂದು ಟೋಟಲಿ 20 ಎಪಿಸೋಡ್ಸು, 8 ಎಪಿಸೋಡು ಗಣೇಶನ್ ಮಾಡಿದ್ದೆ, 12 ಎಪಿಸೋಡ್ ವಿಷ್ಣು ಪುರಾಣ. ಸೊ ಅದು ಮಾಡೋವಾಗ ಅವ್ರ ಹತ್ರ ಈ ಕಾನ್ಸೆಪ್ಟ್ ಹೇಳಿದಾಗ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅವ್ರು ನಮಗಿಂತ ಮುಂಚೆ ಚೆನ್ನೈನಲ್ಲಿ ತಗೊಂಡ್ಬಿಟ್ರು ಅಪ್ರೂವಲ್. ಓಕೆ. ಅವ್ರು ಗೋಪಿ ಭೀಮ್ ಸಿಂಗ್ ಅಂದ್ಬಿಟ್ಟು, ಅವರು ದೊಡ್ಡ ಡೈರೆಕ್ಟ್ರು ಭೀಮ್ ಸಿಂಗ್ ಅವ್ರ ಮಗ. ಅವರು ಸಿನಿಮಾಸ್ ಎಲ್ಲ ಡೈರೆಕ್ಟ್ ಮಾಡಿದ್ದಾರೆ. ಅವರು ಅಪ್ರೂವಲ್ ತಗೊಂಡು ವಿಳುದುಗಳು ಅಂಥೇಳಿ ಅದನ್ನು ಮಾಡಿದ್ರು ತಮಿಳಲ್ಲಿ. ಆವಾಗ ಅದರಲ್ಲಿ ಅವ್ರು ಮಾಡ್ಕೊಂಡಿದ್ದು 5 ಡಿಫ್ರೆಂಟ್ ಬ್ರಾಂಚಸ್ ಕತೆ. ಹಾಗಾಗಿ ಒಂದು ಬ್ರಾಂಚ್ ನನಗೆ ಡೈರೆಕ್ಟ್ ಮಾಡು ಅಂದರು. ನಾನು ಹೇಳಿದೆ ನಂಗೆ ಇಲ್ಲಿ ಬ್ಯುಸಿ ಇದ್ದ ಅವಾಗ.
ಸೊ ಹಾಗಾಗಿ ನಮ್ದು ಮುಂದಕ್ಕೆ ಹೋಗಿ 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 ಕೊನೆಯಲ್ಲಿ 97 ಪೈಲಟ್ ಮಾಡ್ಕೊಂಡು ಬಾ ಅಂತ ಅಪ್ರೋಲ್ ಕೊಟ್ಟರು. ಓಕೆ. ಪೈಲಟ್ ಮಾಡಿಕೊಟ್ಮೇಲೆ ಮತ್ತೊಂದು ವರ್ಷ ಸ್ಲಾಟ್ಗೆ ಹ್ಮ್ ಓಡಾಡಿಸಿ ಕೊನೆಯಲ್ಲಿ ಯಾವುದು ಸ್ಲಾಟ್ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ 2:30 ಸ್ಲಾಟ್ ಕೊಡ್ತೀನಿ ಅಂತ ದೂರದರ್ಶನದಲ್ಲಿ ಮಧ್ಯಾಹ್ನ. ನಾನು ತಗೊಂಡು ಬಂದಾಗ ನಾನು ಶ್ಯಾಮು ಡೈರೆಕ್ಟ್ ರೂಮಿಂದ ಸ್ಲಾಟ್ ಲೆಟರ್ ತಗೊಂಡು ಬರ್ತಾ ಇದ್ದೀವಿ. ಹೊರಗಡೆ ಒಂದು 7-8 ಜನ ಅಥವಾ ಜಾಸ್ತಿನೇ ಇದ್ರೆ ನಾವು ಪ್ರಾಮಿನೆಂಟ್ ಪ್ರೊಡ್ಯೂಸರ್ಸ್ ಆಗಿನವರು ನೋಡಿ ನಗಕ್ಕೆ ಶುರು ಮಾಡಿದ್ರು. 2:30 ಯಾವ ಟಿವಿ ನೋಡ್ತಾನೆ ಅಷ್ಟು ಜನ. ಆಮೇಲೆ 1 ವರ್ಷದೊಳಗೇನೆ ಎದ್ದು ಬಿದ್ದು ಗುದ್ದಾಡ್ಕೊಂಡು ಎಲ್ಲರೂ ಸ್ಲಾಟ್ ತಗೊಂಡು ಸೀರಿಯಲ್ ಮಾಡಿದ್ದಾರೆ.